Gujarat, no? Gujarat will be. Maybe Makar Sankranti you would have gone there. Jaipur also they do, right? Jaipur. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ತಣ್ಣೀರು ಬಾವಿ ಬೀಚ್. ತಣ್ಣೀರು ಬಾವಿ ಕಡಲ ತೀರ ಮಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ 10 to 12 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿದೆ ತಣ್ಣೀರು ಬಾವಿ ಬೀಚ್. ಇದು ಪಾರ್ಕಿಂಗ್ ಫೆಸಿಲಿಟಿ ಇದೆ, ವಾಶ್ರೂಮ್ ಫೆಸಿಲಿಟಿ ಇದೆ. ಮಂಗಳೂರು ನಿಯರ್ ಬೈ ಬೀಚಸ್ ಅಂದರೆ ಪಣಂಬೂರು ಬೀಚ್ ಒಂದು, ತಣ್ಣೀರು ಬಾವಿ ಬೀಚ್ ಒಂದು ಅಂತ ಹೇಳ್ಬೋದು. ಪಣಂಬೂರು ಬೀಚ್ ಬಗ್ಗೆ ನಾನು ಅಲ್ಲಿರೋ ವಾಟರ್ ಆ್ಯಕ್ಟಿವಿಟೀಸು, ಡ್ರೈ ಆ್ಯಕ್ಟಿವಿಟೀಸ್ ಎಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ಎಂಡಿಂಗಲ್ಲಿ ಹಾಕ್ತೀನಿ. ಇವಾಗ ತೋರಿಸ್ತಾ ಇರೋದು ತಣ್ಣೀರು ಬಾವಿ ಬೀಚು. ಈ ಬೀಚ್ ರೀಚ್ ಆಗೋದಕ್ಕೆ ಬೈ ರೋಡ್ ಆದರೆ ಇದು ಫಸ್ಟ್ ಎಂಟ್ರಿ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ವಿಡಿಯೋ, ಇದೆಲ್ಲ ಫಸ್ಟ್ ಎಂಟ್ರಿ. ಈ ಬೀಚ್ಗೆ ಇನ್ನೊಂದು ಎಂಟ್ರಿ ಕೂಡ ಇದೆ, ಅದು ನಾವು ಬೈ ಬೋಟಲ್ಲಿ ಬಂದರೆ ಸುಲ್ತಾನ್ ಬತ್ತೇರಿ ಆ ಏರಿಯಾಗೆ ಹೋಗಿ ಅಲ್ಲಿ ಬೋಟ್ ಹತ್ಕೊಂಡು ನಾವು ಬೋಟಲ್ಲಿ ಬರ್ಬೋದು. ಹಂಗೆ ಬಂದರೆ ಫಸ್ಟ್ ಎಂಟ್ರಿ ಅದಾಗುತ್ತೆ. ಎಕೋ ಬೀಚ್ ಅಂತ ಮಾಡಿದ್ದಾರೆ ಇವಾಗ ಅದನ್ನು. ಆ ವಿಡಿಯೋ ಎಲ್ಲ ಡೀಟೇಲ್ಸ್ ಎಲ್ಲ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಆ ವಿಡಿಯೋ ಕೂಡ ಎಂಡಿಂಗಲ್ಲಿ ಹಾಕ್ತೀನಿ. ಬೋಟಲ್ಲಿ ಬಂದು ಈ ಎಂಟ್ರಿಗೆ ರೀಚ್ ಆಗಬೇಕು ಅಂದರೆ ಸ್ವಲ್ಪ ನಡ್ಕೊತ ಬರಬೇಕಾಗುತ್ತೆ. ತಣ್ಣೀರು ಬಾವಿ ಬೀಚ್ಗಂದರೆ ನಾವು ಇಲ್ಲಿಗೆ ಬರ್ಬೋದು, ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲ ಸ್ವಲ್ಪ ಮುಂದಕ್ಕೆ ಹೋದರೆ ಎಕೋ ಬೀಚ್ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗ್ಬೋದು. ಇನ್ನು ಹಂಗೆ ಮುಂದಕ್ಕೆ ಹೋದರೆ ಅಪ್ರಾಕ್ಸಿಮೇಟ್ಲಿ 1 to 1.5 ಕಿಲೋಮೀಟರ್ ಮುಂದಕ್ಕೆ ಹೋದರೆ ಅಲ್ಲಿ ಇನ್ನೊಂದು ಟ್ರೀ ಪಾರ್ಕ್ ಅಂತ ಒಂದು ಬರುತ್ತೆ. ಅಲ್ಲಿಗೆ ಎಂಟ್ರಿ ಟಿಕೆಟ್ ಇದೆ. ಆ ಎಂಟ್ರಿ ಟಿಕೆಟ್ ತೊಗೊಂಡು ಹೋದರೆ ಅಲ್ಲಿ ಸ್ವಲ್ಪ ಪಾರ್ಕು ಇದೆ, ಅಲ್ಲಿ ಕೂಡ ನೀರಲ್ಲಿ ಆಟ ಆಡ್ಬೋದು. ಅದು ಯಾವಾಗನೂ ನೆಕ್ಸ್ಟ್ ಯಾವಾಗನೂ ವಿಡಿಯೋ ತೋರಿಸ್ತೀನಿ. ಪಣಂಬೂರು ಬೀಚ್ಗಿಂತ ಈ ಬೀಚಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ. ಸಮ್ ಸ್ಟಾಲ್ಸ್ ಇದ್ದಾವೆ, ಫುಡ್ ಸ್ಟಾಲ್ಸು ಮತ್ತು ಮಕ್ಕಳಿಗೆ ಟಾಯ್ಸು ಅವೆಲ್ಲ ಇರುತ್ತೆ. ಬೀಚ್ ಟಾಯ್ಸ್ ಎಲ್ಲ ಸಿಗುತ್ತೆ ಅಲ್ಲೇ. ತುಂಬ ಬೆಂಚಸ್ ಇದ್ದಾವೆ ಕುತ್ಕೊಳ್ಳೋದಕ್ಕೆ, ಸನ್ಸೆಟ್ ಆಗಲಿ ಸನ್ರೈಸ್ ಆಗಲಿ ನೋಡ್ಬೋದು. ಮಂಗಳೂರು ಸಿಟಿಯಿಂದ ಬೀಚ್ಗೆ ಬರಬೇಕಂದ್ರೆ ಬಸ್ ಫೆಸಿಲಿಟಿ, ಆಟೋ ಫೆಸಿಲಿಟಿ ಸ್ವಲ್ಪ ಕಮ್ಮಿನೇ. ಎವ್ರಿ 1 hourಗೂ 1/2 hourಗೂ ಸಿಟಿ ಬಸ್ಸಸ್ ಥರ ಇರಬೇಕು. ನಾವೇ ಓನ್ ವೆಹಿಕಲಲ್ಲಿ ಬಂದಿದ್ರೆ ಪ್ರಾಬ್ಲಮ್ ಇಲ್ಲ. ಹಾರ್ಸ್ ರೈಡಿಂಗು, ಕ್ಯಾಮೆಲ್ ರೈಡಿಂಗು ಇದೆ. ಇಲ್ಲಿ ವಾಟರಲ್ಲಿ ಆಟ ಆಡೋ ಆ್ಯಕ್ಟಿವಿಟೀಸ್ ಏನೂ ಇಲ್ಲ, ಸುಮ್ಮನೆ ನಾವು ನೀರಲ್ಲಿ ಆಟ ಆಡ್ಕೊಂಡು ಬರ್ಬೋದು. ಮಳೆ ಬರೋ ಥರ ಇದ್ದರೆ, ಅಲೆಗಳು ಏನಾದರೂ ಜಾಸ್ತಿ ಜೋರಾಗಿ ಬರ್ತಾ ಇದ್ದರೆ ಈ ಥರ ಹಗ್ಗ ಕಟ್ಬಿಟ್ಟಿರ್ತಾರೆ, ಯಾರನ್ನೂ ನೀರಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ. ಟೂರಿಸಮ್ನ ಎಂಕರೇಜ್ ಮಾಡೋದಕ್ಕೆ ಆವಾಗ ಇಲ್ಲಿ ಬೀಚ್ ಫೆಸ್ಟಿವಲ್ಲು, ಕೈಟ್ ಫೆಸ್ಟಿವಲ್ಸು ಅಂತ ನಡೀತಾ ಇರ್ತವೆ. ಈ ಬೀಚ್ಗೆ ಎಂಟ್ರಿ ಟಿಕೆಟ್ ಏನೂ ಇಲ್ಲ, ಪಾರ್ಕಿಂಗ್ಗೆ ಚಾರ್ಜ್ ಮಾಡ್ತಾರೆ. 2 ವೀಲರ್ ಆದರೆ ಇಷ್ಟು, 4 ವೀಲರ್ ಆದರೆ ಇಷ್ಟು ಅಂತೇಳಿ. ಮತ್ತು ಅಲ್ಲಿ ನಾವು ಕ್ಯಾಮಲ್ ರೈಡು, ಹಾರ್ಸ್ ರೈಡು ಮಾಡಿದ್ರೆ ಅದಕ್ಕೂ ಸಪ್ರೇಟ್ ಚಾರ್ಜಸ್ ಇರ್ತವೆ. ನಾನು ಈ ವಿಡಿಯೋದಲ್ಲಿ 2024 ಇಯರಲ್ಲಿ ನಡೆದಿರೋ ಕೈಟ್ ಫೆಸ್ಟಿವಲ್ಲು ಮತ್ತು 2025 ಈ ಇಯರಲ್ಲಿ ಕೂಡ ನಡೆದಿರೋ ಕೈಟ್ ಫೆಸ್ಟಿವಲ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಇಲ್ಲಿ ತೋರಿಸ್ತಾ ಇರೋದೆಲ್ಲ ಲಾಸ್ಟ್ ಇಯರ್ 2024 ಫೆಬ್ರವರಿಲಿ ನಡೆದಿರೋ ಕೈಟ್ ಫೆಸ್ಟಿವಲ್. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ, ಅದೇ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ಗೆ ದೇಶ ವಿದೇಶಗಳಿಂದ ಸಾಕಷ್ಟು ಗಾಳಿಪಟ ಹಾರಿಸುವವರು ಬಂದಿರ್ತಾರೆ. ಕೆಲವೊಂದು ಗಾಳಿಪಟ ಒಳಗಡೆಗೆ ಗಾಳಿ ತುಂಬಿ ಬೆಲೂನ್ ಥರ ಹಾರುವ ಗಾಳಿಪಟ ಕೂಡ ಇದ್ದಾವೆ. ಡಿಫ್ರೆಂಟ್ ಪ್ಲೇಸಸಲ್ಲಿ ಈ ಥರ ಕೈಟ್ ಫೆಸ್ಟಿವಲ್ ನಡೀತಾ ಇರ್ತವೆ. ಮಂಗಳೂರಲ್ಲಿ ತಣ್ಣೀರು ಬಾವಿ ಬೀಚಲ್ಲಿ ಆಗಿದೆ, ಒಂದೊಂದು ಸಲ ಪಣಂಬೂರು ಬೀಚಲ್ಲೂ ಆಗ್ತಾ ಇರುತ್ತೆ. ಕೈಟ್ ಫೆಸ್ಟಿವಲ್ಲು, ಬೀಚ್ ಫೆಸ್ಟಿವಲ್ ಆ ಥರ ಏನಾದರೂ ಸ್ಪೆಷಲ್ ಇದ್ದಾಗ ಮಂಗಳೂರು ಮೇನ್ ರೋಡಿಂದ ಬೀಚ್ ಹತ್ರ ಬರೋದಕ್ಕೆ ತುಂಬ ಟ್ರಾಫಿಕ್ ಇರುತ್ತೆ, ಪಾರ್ಕಿಂಗು ಸ್ವಲ್ಪ ಕಷ್ಟ ಇರುತ್ತೆ. ಇಲ್ಲಿ ಮಂಗಳೂರಲ್ಲಿ ನಡೆದಿರೋ ಕೈಟ್ ಫೆಸ್ಟಿವಲ್ ಆದರೆ 2 ದಿನ ಇತ್ತು, ಶನಿವಾರ ಭಾನುವಾರ. ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 7-8 ಗಂಟೆ ತನಕ ಇರುತ್ತೆ. ಇವಾಗ ತೋರಿಸ್ತಾ ಇರೋದೆಲ್ಲ 2025 ಈ ಇಯರಲ್ಲಿ ನಡೆದಿರೋ ಕೈಟ್ ಫೆಸ್ಟಿವಲ್ಲು. Gujarat. Gujarat, no? Gujarat will be
Maybe Makar Sankranti you would have gone there. हाँ Jaipur also they do that. हाँ जयपुर राजस्थान है बट बिग फेस्टिवल has to be only Gujarat. Gujarat. The run of Kutch Wala. नहीं Makar Sankranti. अहमदाबाद What time? Sorry, when which season? January 14, no? no 14 is closing time. Start with 7th to 13. 7 to 13. हाँ Ahmedabad. Ahmedabad. First day 6th or 7th is this open ceremony as to Ahmedabad, and next day we will go Kutch. ఒక్కొక్క ప్లేస్ ఒక్కొక్క కానీ అహ్మదాబాద్ డైలీ 7th నుంచి 13 వరకు ఉంటుంది. అక్కడ నుంచి కొద్దిగా షఫుల్ చేస్తాం టీమ్స్ అందరినీ కూడా. హైదరాబాద్ అంట స్పిన్నర్ రొటేట్. ಜಾನ್ವರಿ 31 ಇಂದ ಫೆಬ್ರವರಿ 2 ತನಕ ಕೃಷಿ ಮೇಳ, ಬೀಚ್ ಕುಸ್ತಿ, ಬೀಚ್ ವಾಲಿಬಾಲ್ ಈ ಥರ ಎಲ್ಲ ನಡೀತಾ ಇರ್ತವೆ ಕಾರ್ಯಕ್ರಮಗಳು. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ